ಇದು ಕಾವೇರಿ ನದಿ. ಇಲ್ಲಿ ತಮಿಳುನಾಡಲ್ಲಿ ಇಲ್ಲಿ ಕಲ್ಲಣೆ ಗ್ರ್ಯಾಂಟ್ ಅಣೆಕಟ್ಟು ಕೇಳಿಬಿಟ್ಟಿದ್ದೀರಾ? ಇಲ್ಲಿ ಒಂದು ಸೆಪರೇಟ್ ಆಗುತ್ತೆ. ಕಾವೇರಿ ಬಂದು ವಡವಾರು, ವೆಣ್ಣಾರು, ವೆಟ್ಟಾರು, ಕುಡಮುರುಟಿ, ಕಾವೇರಿ ಆಯ್ಕೆ ಅಂತ 5 ಇದು ಬಂದು ವಡವಾರು ಅಂತ ಹೆಸರು. ಇದು ಕಾವೇರಿಯೋட ಒಂದು ಬ್ರಾಂಚ್. ಇಲ್ಲಿ ತಾನು ಬಂದು ರಾಯರಿಗೆ ಬಂದು ಸನ್ಯಾಸ ಸ್ವೀಕಾರ ಆಗತ್ತೆ. ಸನ್ಯಾಸ ಸ್ವೀಕಾರ ಆದ್ರೂ ಪಟ್ಟಾಭಿಷೇಕ ನಮ್ಮ ತಂಜಾವೂರು ಪ್ಯಾಲೇಸ್ ಅಲ್ಲಿ ಆಗತ್ತೆ. ಸನ್ಯಾಸ ಸ್ವೀಕಾರ ಆದ ಕಾಲದಲ್ಲಿ ಇಲ್ಲಿ ಬಂದು ಒಂದು ಸುಮಾರು 12 ವರ್ಷ ತಪಸ್ ಮಾಡ್ತಾರೆ. ಇಲ್ಲಿ ತಪಸ್ ಮಾಡಿಬಿಟ್ಟು ದೇಶ ಸಂಚಾರ ಹೋಗಿ ಜೀವ ಬೃಂದಾವನ ಮಂತ್ರಾಲಯ ಇಡ್ತಾರೆ. ಮಂತ್ರಾಲಯ ಆದ ಮೇಲೆ ಇಲ್ಲಿ ರಾಜನಿಯ ಕನಸಲಿ ಬಂದು ನಾ ತಪಸ್ ಮಾಡಿದ ಜಾಗದಲ್ಲಿ ನಂಗೊಂದು ಬೃಂದಾವನ ಮಾಡು ಹಾಗೆ ಅಂತ ಕನಸಲಿ ಆಜ್ಞೆ ಆಗುತ್ತೆ. ಆ ರಾಜನಿಯ ಬಂದು ಎಲ್ಲಿ ಮಾಡೋದು, ಇದು ಕಾವೇರಿ ತೀರ, ಇದು ಸ್ವಲ್ಪ ಒಂದು 30-40 ಕಿಲೋಮೀಟರ್ ಹೋಗತ್ತೆ. ಅದ್ರಲ್ಲಿ ಎಲ್ಲಿ ಬಂದು ಅವನಿಗೆ ಬಂದು ಮಾಡೋದು ಹಂಗೆ ಅಂತ ಅವನಿಗೆ ಬಂದು ಗೊತ್ತಾಗೋದಿಲ್ಲ. ಅದಕ್ಕೆ ಮರುದಿನ ಬಂದು ಹೇಳ್ತಾರೆ, ನೀ ಬೆಳಿಗ್ಗೆ ಎದ್ದು ಹೋಗು, ನಿನ್ನ ಮುಂದೆ ಒಂದು ಸರ್ಪ ಹೋಗತ್ತೆ. ಆ ಸರ್ಪ ಹೋಗಿ ಎಲ್ಲಿ ನಿಲ್ಲತ್ತೆಯೋ ಆ ಸ್ಥಳವೇ ಬಂದು ನಾವು ತಪಸ್ ಮಾಡಿದ ಜಾಗ, ಅಲ್ಲಿ ನಂಗೆ ಬೃಂದಾವನ ಮಾಡು ಅಂತ. ಆ ಸರ್ಪ ಬಂದು ಈ ಬೃಂದಾವನ ಇರೋ ಸ್ಥಳದಲ್ಲಿ ಬಂದು ಇದಾಗತ್ತೆ. ಅಲ್ಲಿ ಬಂದು ರಾಜ ಬಂದು ಬೃಂದಾವನ ಪ್ರತಿಷ್ಠೆ ಮಾಡ್ತಾನೆ. ಇದು ಬಂದು ಇಲ್ಲಿ ಬಂದು ರಾಯರು ತಪಸ್ ಮಾಡ್ತಾ ಇದ್ದಾರೆ. ಬೃಂದಾವನ ಮೇಲ್ಕಡೆ ಬಂದು ಓಪನ್ ಇದೆ. ಮಳೆ, ಗಾಳಿ, ಚಳಿ ಎಲ್ಲ ಅದರಿಂದ ತಪಸ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಕರ್ನಾಟಕದಲ್ಲಿ